ಇನ್ನ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಶಿವರಾಜ್ ತಂಗಡಗಿ ಅವರು ಕಾರಟಗಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಯಾರ್ಯಾರ ಹಣೆ ಬರದಲ್ಲಿ ಏನೇನ ಇರುತ್ತೋ ಅದು ಆಗುತ್ತೆ ಅಂತ ಅವ್ರು ಹೇಳಿರೋದು. ಯಾರ ಹಣೆ ಬರದಲ್ಲಿ ಏನಿದೆಯೋ ಅದು ಆಗುತ್ತೆ, ಹಣೆ ಬರಹ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇನ್ನ ನವೆಂಬರ್ನಲ್ಲಿ ಕಾಂಗ್ರೆಸ್ ಕ್ರಾಂತಿ ಆಗೋದಿಲ್ಲ ಅಂತ ಕಾರಟಗಿಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬದಲಾವಣೆ ಆಗುತ್ತೆ ಅನ್ನೋ ಮಾತು ಯಾವ್ದು ಬದಲಾವಣೆ ಯಾವುದಿಲ್ಲ, ಕ್ರಾಂತಿ ಇಲ್ಲ, ಶಾಂತಿ ಇಲ್ಲ, ಎಲ್ಲದೂ ಮುಂದುವರಿಯುತ್ತೆ. ಯತೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಮುಂದಿನ ಸಿಎಂ ಏನಾದ್ರು ಆಗೋದಾದ್ರೆ ಸತೀಶ್ ಜಾರಕಿಹೊಳಿ ಆಗಬೇಕು, ಅವ್ರ ಮುತ್ಸದ್ದಿ ರಾಜಕೀಯವಾಗಿ ಹೇಳಿಕೆಯನ್ನು ಕೊಡಬಾರ್ದು. ನಮಗೆ ಬಹಳಷ್ಟು ಇಷ್ಟಾಗಿ ಇನ್ಸ್ಟ್ರಕ್ಷನ್ ಇದೆ. ಹೈಕಮಾಂಡ್ ಹೇಳಿದ್ದನ್ನೇ ಕೇಳ್ತೀವಿ ನಾವು. ಅದ್ರ ಬಗ್ಗೆ ಮತ್ತದ್ರ ಬಗ್ಗೆ ನಾವು ಇಲ್ಲ. ಹೈಕಮಾಂಡ್ ಅವರು ನಮ್ಗೆ ಬಹಳಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸಂಪುಟ ಬದಲಾವಣೆ ಆಗುತ್ತೆ ಅನ್ನೋ ಮಾತು ಯಾವ್ದು ಬದಲಾವಣೆ ಇಲ್ಲ, ಯಾವುದಿಲ್ಲ, ಕ್ರಾಂತಿ ಇಲ್ಲ, ಶಾಂತಿ ಇಲ್ಲ, ಎಲ್ಲದೂ ಮುಂದುವರಿಯುತ್ತೆ. ಯತೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಮುಂದಿನ ಸಿಎಂ ಏನಾದ್ರು ಆಗೋದಾದ್ರೆ ಸತೀಶ್ ಜಾರಕಿಹೊಳಿ ಆಗಬೇಕು, ಅವ್ರ ಮುತ್ಸದ್ದಿ ರಾಜಕೀಯವಾಗಿ ಹೇಳಿಕೆಯನ್ನು ಕೊಡಬಾರ್ದು. ಇನ್ನ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಶಿವರಾಜ್ ತಂಗಡಗಿ ಅವರು ಕಾರಟಗಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಯಾರ್ಯಾರ ಹಣೆ ಬರದಲ್ಲಿ ಏನೇನ ಇರುತ್ತೋ ಅದು ಆಗುತ್ತೆ ಅಂತ ಅವ್ರು ಹೇಳಿರೋದು. ಯಾರ ಹಣೆ ಬರದಲ್ಲಿ ಏನಿದೆಯೋ ಅದು ಆಗುತ್ತೆ, ಹಣೆ ಬರಹ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇನ್ನ ನವೆಂಬರ್ನಲ್ಲಿ ಕಾಂಗ್ರೆಸ್ ಕ್ರಾಂತಿ ಆಗೋದಿಲ್ಲ ಅಂತ ಕಾರಟಗಿಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬದಲಾವಣೆ ಆಗುತ್ತೆ ಅನ್ನೋ ಮಾತು ಯಾವ್ದು ಬದಲಾವಣೆ ಇಲ್ಲ, ಯಾವುದಿಲ್ಲ, ಕ್ರಾಂತಿ ಇಲ್ಲ, ಶಾಂತಿ ಇಲ್ಲ, ಎಲ್ಲದೂ ಮುಂದುವರಿಯುತ್ತೆ. ಯತೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಮುಂದಿನ ಸಿಎಂ ಏನಾದ್ರು ಆಗೋದಾದ್ರೆ ಸತೀಶ್ ಜಾರಕಿಹೊಳಿ ಆಗಬೇಕು, ಅವ್ರ ಮುತ್ಸದ್ದಿ ರಾಜಕೀಯವಾಗಿ ಹೇಳಿಕೆಯನ್ನು ಕೊಡಬಾರ್ದು. ನಮಗೆ ಬಹಳಷ್ಟು ಇಷ್ಟಾಗಿ ಇನ್ಸ್ಟ್ರಕ್ಷನ್ ಇದೆ. ಹೈಕಮಾಂಡ್ ಹೇಳಿದ್ದನ್ನೇ ಕೇಳ್ತೀವಿ ನಾವು. ಅದ್ರ ಬಗ್ಗೆ ಮತ್ತದ್ರ ಬಗ್ಗೆ ನಾವು ಇಲ್ಲ. ಹೈಕಮಾಂಡ್ ಅವರು ನಮ್ಗೆ ಬಹಳಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸಂಪುಟ ಬದಲಾವಣೆ ಆಗುತ್ತೆ ಅನ್ನೋ ಮಾತು ಯಾವ್ದು ಬದಲಾವಣೆ ಇಲ್ಲ, ಯಾವುದಿಲ್ಲ, ಕ್ರಾಂತಿ ಇಲ್ಲ, ಶಾಂತಿ ಇಲ್ಲ, ಎಲ್ಲದೂ ಮುಂದುವರಿಯುತ್ತೆ. ಯತೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಮುಂದಿನ ಸಿಎಂ ಏನಾದ್ರು ಆಗೋದಾದ್ರೆ ಸತೀಶ್ ಜಾರಕಿಹೊಳಿ ಆಗಬೇಕು, ಅವ್ರ ಮುತ್ಸದ್ದಿ ರಾಜಕೀಯವಾಗಿ ಹೇಳಿಕೆಯನ್ನು ಕೊಡಬಾರ್ದು. ಇನ್ನ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಶಿವರಾಜ್ ತಂಗಡಗಿ ಅವರು ಕಾರಟಗಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಯಾರ್ಯಾರ ಹಣೆ ಬರದಲ್ಲಿ ಏನೇನ ಇರುತ್ತೋ ಅದು ಆಗುತ್ತೆ ಅಂತ ಅವ್ರು ಹೇಳಿರೋದು. ಯಾರ ಹಣೆ ಬರದಲ್ಲಿ ಏನಿದೆಯೋ ಅದು ಆಗುತ್ತೆ, ಹಣೆ ಬರಹ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇನ್ನ ನವೆಂಬರ್ನಲ್ಲಿ ಕಾಂಗ್ರೆಸ್ ಕ್ರಾಂತಿ ಆಗೋದಿಲ್ಲ ಅಂತ ಕಾರಟಗಿಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬದಲಾವಣೆ ಆಗುತ್ತೆ ಅನ್ನೋ ಮಾತು ಯಾವ್ದು ಬದಲಾವಣೆ ಇಲ್ಲ, ಯಾವುದಿಲ್ಲ, ಕ್ರಾಂತಿ ಇಲ್ಲ, ಶಾಂತಿ ಇಲ್ಲ, ಎಲ್ಲದೂ ಮುಂದುವರಿಯುತ್ತೆ. ಯತೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಮುಂದಿನ ಸಿಎಂ ಏನಾದ್ರು ಆಗೋದಾದ್ರೆ ಸತೀಶ್ ಜಾರಕಿಹೊಳಿ ಆಗಬೇಕು, ಅವ್ರ ಮುತ್ಸದ್ದಿ ರಾಜಕೀಯವಾಗಿ ಹೇಳಿಕೆಯನ್ನು ಕೊಡಬಾರ್ದು. ನಮಗೆ ಬಹಳಷ್ಟು ಇಷ್ಟಾಗಿ ಇನ್ಸ್ಟ್ರಕ್ಷನ್ ಇದೆ. ಹೈಕಮಾಂಡ್ ಹೇಳಿದ್ದನ್ನೇ ಕೇಳ್ತೀವಿ ನಾವು. ಅದ್ರ ಬಗ್ಗೆ ಮತ್ತದ್ರ ಬಗ್ಗೆ ನಾವು ಇಲ್ಲ. ಹೈಕಮಾಂಡ್ ಅವರು ನಮ್ಗೆ ಬಹಳಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸಂಪುಟ ಬದಲಾವಣೆ ಆಗುತ್ತೆ ಅನ್ನೋ ಮಾತು ಯಾವ್ದು ಬದಲಾವಣೆ ಇಲ್ಲ, ಯಾವುದಿಲ್ಲ, ಕ್ರಾಂತಿ ಇಲ್ಲ, ಶಾಂತಿ ಇಲ್ಲ, ಎಲ್ಲದೂ ಮುಂದುವರಿಯುತ್ತೆ. ಯತೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಮುಂದಿನ ಸಿಎಂ ಏನಾದ್ರು ಆಗೋದಾದ್ರೆ ಸತೀಶ್ ಜಾರಕಿಹೊಳಿ ಆಗಬೇಕು, ಅವ್ರ ಮುತ್ಸದ್ದಿ ರಾಜಕೀಯವಾಗಿ ಹೇಳಿಕೆಯನ್ನು ಕೊಡಬಾರ್ದು. ಇನ್ನ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಶಿವರಾಜ್ ತಂಗಡಗಿ ಅವರು ಕಾರಟಗಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಯಾರ್ಯಾರ ಹಣೆ ಬರದಲ್ಲಿ ಏನೇನ ಇರುತ್ತೋ ಅದು ಆಗುತ್ತೆ ಅಂತ ಅವ್ರು ಹೇಳಿರೋದು. ಯಾರ ಹಣೆ ಬರದಲ್ಲಿ ಏನಿದೆಯೋ ಅದು ಆಗುತ್ತೆ, ಹಣೆ ಬರಹ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇನ್ನ ನವೆಂಬರ್ನಲ್ಲಿ ಕಾಂಗ್ರೆಸ್ ಕ್ರಾಂತಿ ಆಗೋದಿಲ್ಲ ಅಂತ ಕಾರಟಗಿಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬದಲಾವಣೆ ಆಗುತ್ತೆ ಅನ್ನೋ ಮಾತು ಯಾವ್ದು ಬದಲಾವಣೆ ಇಲ್ಲ, ಯಾವುದಿಲ್ಲ, ಕ್ರಾಂತಿ ಇಲ್ಲ, ಶಾಂತಿ ಇಲ್ಲ, ಎಲ್ಲದೂ ಮುಂದುವರಿಯುತ್ತೆ. ಯತೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಮುಂದಿನ ಸಿಎಂ ಏನಾದ್ರು ಆಗೋದಾದ್ರೆ ಸತೀಶ್ ಜಾರಕಿಹೊಳಿ ಆಗಬೇಕು, ಅವ್ರ ಮುತ್ಸದ್ದಿ ರಾಜಕೀಯವಾಗಿ ಹೇಳಿಕೆಯನ್ನು ಕೊಡಬಾರ್ದು. ನಮಗೆ ಬಹಳಷ್ಟು ಇಷ್ಟಾಗಿ ಇನ್ಸ್ಟ್ರಕ್ಷನ್ ಇದೆ. ಹೈಕಮಾಂಡ್ ಹೇಳಿದ್ದನ್ನೇ ಕೇಳ್ತೀವಿ ನಾವು. ಅದ್ರ ಬಗ್ಗೆ ಮತ್ತದ್ರ ಬಗ್ಗೆ ನಾವು ಇಲ್ಲ. ಹೈಕಮಾಂಡ್ ಅವರು ನಮ್ಗೆ ಬಹಳಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ.
ಸಂಪುಟ ಬದಲಾವಣೆ ಆಗುತ್ತೆ ಅನ್ನೋ ಮಾತು ಯಾವ್ದು ಬದಲಾವಣೆ ಇಲ್ಲ, ಯಾವ್ದು ಕ್ರಾಂತಿ ಇಲ್ಲ, ಶಾಂತಿ ಇಲ್ಲ, ಎಲ್ಲದೂ ಮುಂದುವರಿಯುತ್ತೆ. ಯತೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್, ಮುಂದಿನ ಸಿಎಂ ಏನಾದ್ರು ಆಗೋದಾದ್ರೆ ಸತೀಶ್ ಜಾರಕಿಹೊಳಿ ಆಗಬೇಕು, ಅವ್ರ ಮುತ್ಸದ್ದಿ ರಾಜಕೀಯವಾಗಿ ಹೇಳಿಕೆಯನ್ನು ಕೊಡಬಾರ್ದು. ಇನ್ನ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಶಿವರಾಜ್ ತಂಗಡಗಿ ಅವರು ಕಾರಟಗಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಯಾರ್ಯಾರ ಹಣೆ ಬರದಲ್ಲಿ ಏನೇನ ಇರುತ್ತೋ ಅದು ಆಗುತ್ತೆ ಅಂತ ಅವ್ರು ಹೇಳಿರೋದು. ಯಾರ ಹಣೆ ಬರದಲ್ಲಿ ಏನಿದೆಯೋ ಅದು ಆಗುತ್ತೆ, ಹಣೆ ಬರಹ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇನ್ನ ನವೆಂಬರ್ನಲ್ಲಿ ಕಾಂಗ್ರೆಸ್ ಕ್ರಾಂತಿ ಆಗೋದಿಲ್ಲ ಅಂತ ಕಾರಟಗಿಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬದಲಾವಣೆ ಆಗುತ್ತೆ ಅನ್ನೋ ಮಾತು ಯಾವ್ದು ಬದಲಾವಣೆ ಇಲ್ಲ, ಯಾವ್ದು ಕ್ರಾಂತಿ ಇಲ್ಲ, ಶಾಂತಿ ಇಲ್ಲ, ಎಲ್ಲದೂ ಮುಂದುವರಿಯುತ್ತೆ. ಯತೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್, ಮುಂದಿನ ಸಿಎಂ ಏನಾದ್ರು ಆಗೋದಾದ್ರೆ ಸತೀಶ್ ಜಾರಕಿಹೊಳಿ ಆಗಬೇಕು, ಅವ್ರ ಮುತ್ಸದ್ದಿ ರಾಜಕೀಯವಾಗಿ ಹೇಳಿಕೆಯನ್ನು ಕೊಡಬಾರ್ದು. ನಮಗೆ ಬಹಳ ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಇದೆ. ಹೈಕಮಾಂಡ್ ಹೇಳಿದ್ದನ್ನೇ ಕೇಳ್ತೀವಿ. ನಾವು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ಬಗ್ಗೆ ನಾವು ಇಲ್ಲ. ಹೈಕಮಾಂಡ್ ಅವರು ನಮ್ಗೆ ಬಹಳ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸಂಪುಟ ಬದಲಾವಣೆ ಆಗುತ್ತೆ ಅನ್ನೋ ಮಾತು ಯಾವ್ದು ಬದಲಾವಣೆ ಇಲ್ಲ, ಯಾವ್ದು ಕ್ರಾಂತಿ ಇಲ್ಲ, ಶಾಂತಿ ಇಲ್ಲ, ಎಲ್ಲದೂ ಮುಂದುವರಿಯುತ್ತೆ. ಯತೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್, ಮುಂದಿನ ಸಿಎಂ ಏನಾದ್ರು ಆಗೋದಾದ್ರೆ ಸತೀಶ್ ಜಾರಕಿಹೊಳಿ ಆಗಬೇಕು, ಅವ್ರ ಮುತ್ಸದ್ದಿ ರಾಜಕೀಯವಾಗಿ ಹೇಳಿಕೆಯನ್ನು ಕೊಡಬಾರ್ದು. ಇನ್ನ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಶಿವರಾಜ್ ತಂಗಡಗಿ ಅವರು ಕಾರಟಗಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಯಾರ್ಯಾರ ಹಣೆ ಬರದಲ್ಲಿ ಏನೇನ ಇರುತ್ತೋ ಅದು ಆಗುತ್ತೆ ಅಂತ ಅವ್ರು ಹೇಳಿರೋದು. ಯಾರ ಹಣೆ ಬರದಲ್ಲಿ ಏನಿದೆಯೋ ಅದು ಆಗುತ್ತೆ, ಹಣೆ ಬರಹ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇನ್ನ ನವೆಂಬರ್ನಲ್ಲಿ ಕಾಂಗ್ರೆಸ್ ಕ್ರಾಂತಿ ಆಗೋದಿಲ್ಲ ಅಂತ ಕಾರಟಗಿಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬದಲಾವಣೆ ಆಗುತ್ತೆ ಅನ್ನೋ ಮಾತು ಯಾವ್ದು ಬದಲಾವಣೆ ಇಲ್ಲ, ಯಾವ್ದು ಕ್ರಾಂತಿ ಇಲ್ಲ, ಶಾಂತಿ ಇಲ್ಲ, ಎಲ್ಲದೂ ಮುಂದುವರಿಯುತ್ತೆ. ಯತೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್, ಮುಂದಿನ ಸಿಎಂ ಏನಾದ್ರು ಆಗೋದಾದ್ರೆ ಸತೀಶ್ ಜಾರಕಿಹೊಳಿ ಆಗಬೇಕು, ಅವ್ರ ಮುತ್ಸದ್ದಿ ರಾಜಕೀಯವಾಗಿ ಹೇಳಿಕೆಯನ್ನು ಕೊಡಬಾರ್ದು. ನಮಗೆ ಬಹಳ ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಇದೆ. ಹೈಕಮಾಂಡ್ ಹೇಳಿದ್ದನ್ನೇ ಕೇಳ್ತೀವಿ. ನಾವು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ಬಗ್ಗೆ ನಾವು ಇಲ್ಲ. ಹೈಕಮಾಂಡ್ ಅವರು ನಮ್ಗೆ ಬಹಳ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸಂಪುಟ ಬದಲಾವಣೆ ಆಗುತ್ತೆ ಅನ್ನೋ ಮಾತು ಯಾವ್ದು ಬದಲಾವಣೆ ಇಲ್ಲ, ಯಾವ್ದು ಕ್ರಾಂತಿ ಇಲ್ಲ, ಶಾಂತಿ ಇಲ್ಲ, ಎಲ್ಲದೂ ಮುಂದುವರಿಯುತ್ತೆ. ಯತೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್, ಮುಂದಿನ ಸಿಎಂ ಏನಾದ್ರು ಆಗೋದಾದ್ರೆ ಸತೀಶ್ ಜಾರಕಿಹೊಳಿ ಆಗಬೇಕು, ಅವ್ರ ಮುತ್ಸದ್ದಿ ರಾಜಕೀಯವಾಗಿ ಹೇಳಿಕೆಯನ್ನು ಕೊಡಬಾರ್ದು. ಇನ್ನ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಶಿವರಾಜ್ ತಂಗಡಗಿ ಅವರು ಕಾರಟಗಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಯಾರ್ಯಾರ ಹಣೆ ಬರದಲ್ಲಿ ಏನೇನ ಇರುತ್ತೋ ಅದು ಆಗುತ್ತೆ ಅಂತ ಅವ್ರು ಹೇಳಿರೋದು. ಯಾರ ಹಣೆ ಬರದಲ್ಲಿ ಏನಿದೆಯೋ ಅದು ಆಗುತ್ತೆ, ಹಣೆ ಬರಹ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇನ್ನ ನವೆಂಬರ್ನಲ್ಲಿ ಕಾಂಗ್ರೆಸ್ ಕ್ರಾಂತಿ ಆಗೋದಿಲ್ಲ ಅಂತ ಕಾರಟಗಿಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬದಲಾವಣೆ ಆಗುತ್ತೆ ಅನ್ನೋ ಮಾತು ಯಾವ್ದು ಬದಲಾವಣೆ ಇಲ್ಲ, ಯಾವ್ದು ಕ್ರಾಂತಿ